ಮಂಗಳೂರಿನಲ್ಲಿ ವರುಣನ ಆರ್ಭಟ ಜೋರಾಗಿದೆ. ನಿರಂತರ ಮಳೆಗೆ ರಸ್ತೆಗಳೆಲ್ಲ ನದಿಯ ರೀತಿಯಲ್ಲಿ ಕಾಣಿಸ್ತಾ ಇದ್ದಾವೆ. ಪಂಪ್ವೆಲ್ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿರೋದು. ಒಂದು ಸಿಟಿ ಅಂತ ಅಂದಾಗ ಒಂದಿಷ್ಟು ಪ್ರಮುಖವಾದಂಥ ರಸ್ತೆಗಳು ಅಂತ ಬರ್ತವೆ. ಇದಪ್ಪ ರಸ್ತೆ, ಇದಪ್ಪ ಪ್ರಮುಖವಾದಂಥ ರಸ್ತೆ ಅಂತೆಲ್ಲ ನಾವು ಮಾತಾಡ್ಕೊಳ್ತೀವಿ. ಅದೇ ರೀತಿಯಾಗಿ ಮಂಗಳೂರಲ್ಲಿ ಪಂಪ್ವೆಲ್ ರಸ್ತೆ ಅಂತ ಇದೆ. ಇದು ಕೂಡ ಪ್ರಮುಖವಾದಂಥ ರಸ್ತೆ. ನೀರಲ್ಲಿ ಯಾವ ರೀತಿಯಾಗಿ ಓಡಾಡ್ತಾ ಇದ್ದಾರೆ ಅಂತ ಅಂದ್ರೆ ಜನ ಮುಂದಕ್ಕೂ ಹೋಗಕ್ಕಾಗ್ತಾ ಇಲ್ಲ, ಹಿಂದಕ್ಕೂ ಬರಕ್ಕಾಗ್ತಾ ಇಲ್ಲ. ಅಷ್ಟು ಮಳೆ ಆಗಿದೆ, ಅಷ್ಟು ನೀರು ನಿಂತ್ಕೊಂಡಿದೆ. ಹಂಗಾಗಿನೇ ಮಂಗಳೂರಿನ ಜನ ಹೊರಗಡೆ ಬರೋದಕ್ಕೂ ಕೂಡ ಮನಸ್ಸು ಮಾಡ್ತಾ ಇಲ್ಲ. ನಿರಂತರ ಮಳೆ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ನೋಡಿ, ಇದೇ ರಸ್ತೆ ಪಂಪ್ವೆಲ್ ರಸ್ತೆ ಅಂತ ಹೇಳಿದಕ್ಕೆ ಕರೀತಾರೆ. ಅಲ್ಲಿ ಕೆರೆ ಇತ್ತಂತೆ. ಈ ರಸ್ತೆಯ ಹಿನ್ನೆಲೆ ಹೇಳೋದಾದ್ರೆ, ಆ ರಸ್ತೆ ಏನಿದೆಯಲ್ಲ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ, ಫ್ಲೈಓವರ್ ಕೂಡ ಇದೆ. ಅಲ್ಲಿ ಮೊದಲು ಕೆರೆ ಇತ್ತಂತೆ, ಅದನ್ನೆಲ್ಲ ಫಿಲ್ ಮಾಡಿ ಅದಾದ ನಂತರ ರಸ್ತೆ ಮಾಡಿದ್ದಾರೆ. ಆದರೆ ಈಗ ನೋಡಿದರೆ ಅದು ಮತ್ತೆ ಕೆರೆನೇ ಆಗಿದೆ. ಯಾಕೆ ಅಂತ ಹೇಳಿದರೆ, ನಿರಂತರವಾಗಿ ಮಳೆ ಸುರಿದ ಪರಿಣಾಮ ಅದು ಸ್ವಲ್ಪ ತಗ್ಗು ಪ್ರದೇಶನೂ ಕೂಡ ಹೌದು, ಅಲ್ಲೆಲ್ಲ ಬಂದು ನೀರು ನಿಂತ್ಕೊಂಡು ಬಿಟ್ಟಿದೆ. ಇದರ ಪರಿಣಾಮ ಏನಾಗಿದೆ, ಆ ಒಂದು ನೀರಿನಿಂದ ಮುಂದೆನೂ ಹೋಗೋಕ್ಕಾಗ್ತಾ ಇಲ್ಲ ವಾಹನಗಳಿಗೆ, ಹಿಂದೆನೂ ಹೋಗೋಕ್ಕಾಗ್ತಾ ಇಲ್ಲ. ಕೆಲವೊಂದಿಷ್ಟು ವಾಹನಗಳು ಕೆಟ್ಟು ನಿಲ್ತಾ ಇದ್ದಾವೆ. ಜೊತೆಗೆ ಬೈಕ್ ಸವಾರರಂತೂ ತಳ್ಳಿಕೊಂಡು ಹೋಗುವಂಥ ಪರಿಸ್ಥಿತಿ. ಆ ರಸ್ತೆ ಬಿಟ್ಟರೆ ಬೇರೆ ರಸ್ತೆ ಮಾರ್ಗನೇ ಇಲ್ಲ ಅಲ್ಲಿ. ಹಾಗಾಗಿನೇ ಅದೇ ರಸ್ತೆಗೆ ಅನುಗುಣವಾಗಿ ಹೋಗಲೇಬೇಕು, ಅದೇ ರಸ್ತೆ ಮಾರ್ಗವಾಗಿ ಹೋಗಬೇಕು. ಪರಿಣಾಮ ಇಲ್ಲಿ ಕಾರ್ಗಳು ಕೆಟ್ಟು ನಿಲ್ತಾ ಇದ್ದಾವೆ, ಬೈಕ್ಗಳು ಕೆಟ್ಟು ಹೋಗ್ತಾ ಇದ್ದಾವೆ, ಹಳೆ ವಾಹನಗಳೆಲ್ಲ ಕೆಟ್ಟು ನಿಲ್ತಾ ಇರೋದು ನೋಡಿ. ಇಲ್ಲಿ ಸ್ಥಳೀಯರೆಲ್ಲ ಪಾಪ ಅಲ್ಲೇ ಸ್ಟಾಪ್ ಆಗಿದ್ದಂಥ ಒಂದು ಕಾರನ್ನು ತಳ್ಕೊಂಡು ಬೇರೆ ಕಡೆಗೆ ಅಂದರೆ ರೋಡ್ ಸೈಡ್ಗೆ ಶಿಫ್ಟ್ ಮಾಡಿರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈ ದೃಶ್ಯ ನೋಡಿ, ಬೈಕ್ ಸವಾರ, ಆ ಬೈಕ್ ಅಂತೂ ಮುಂದೆ ಹೋಗ್ತಾ ಇಲ್ಲ, ಅದು ತಳ್ಕೊಂಡು ಹೋದ್ರೂ ಹೋಗ್ತಾ ಇಲ್ಲ ನೋಡಿ, ಒದ್ದಾಡ್ಕೊಂಡು ಹೋಗ್ತಾ ಇದ್ದಾರೆ ಪಾಪ. ಫ್ಲೈಓವರ್ ಕೆಳಗಡೆ ಯಾವ ರೀತಿಯಾಗಿ ನೀರು ನಿಂತ್ಕೊಂಡಿದೆ. ರಸ್ತೆ ಅಂತೂ ಕಾಣಿಸ್ತಾನೆ ಇಲ್ಲ, ಅದು ರಸ್ತೆ ಅಂತೂ ಅಲ್ವೇ ಇಲ್ಲ ಬಿಡಿ. ಈಗ ಅದು ಕೆರೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ಆಲ್ಮೋಸ್ಟ್ ಬೈಕ್ನ ಟಯರ್ ಕೂಡ ಕಾಣಿಸ್ತಾ ಇಲ್ಲ. ಟಯರೇ ಮುಂದೋಗ್ಲಿಲ್ಲ ಅಂತಂದರೆ ಹೆಂಗೋ ಹೋಗಕ್ಕೆ ಸಾಧ್ಯ. ಜೊತೆಗೆ ಅಲ್ಲಿ ನೋಡಿ, ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿನಿಯರಿದ್ದಾರೆ, ಪಾಪ ಅದೇ ನೀರಲ್ಲಿ ನೆನ್ಕೊಂಡು ಅವರೆಲ್ಲ ಕಾಲೇಜ್ಗೆ ಸ್ಕೂಲ್ಗಳಿಗೆ ಹೋಗುವಂಥ ಪರಿಸ್ಥಿತಿ. ಇದು ಮಂಗಳೂರಿನ ಪಂಪ್ವೆಲ್ ರಸ್ತೆಯಲ್ಲಿ ಆಗಿರುವಂಥ ಅವಾಂತರ ಇದು. ಸೊ ಇದು ಮಂಗಳೂರಿಗೆ ಸಂಬಂಧಪಟ್ಟಂತೆ ಅಷ್ಟೇ.